ಸೆಳವಸುಳಿಯೊಳಗೆ 22ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲು ನೋಟಿಫಿಕೇಶನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ರಾಶಿಕಾ ವಿಸ್ಮಯನತ್ತ ದಿನೇ ದಿನೇ ವಾಲತೊಡಗಿದ್ದಳು. ಅವನಂತೂ ಮೊದಲ ದಿನದಿಂದಲೇ ಅವಳನ್ನು ಆರಾಧಿಸತೊಡಗಿದ್ದ. ಇಬ್ಬರು ಪ್ರತಿದಿನ ಕಾಲೇಜಿನ ಆವರಣದಲ್ಲಿ ಒಮ್ಮೆಯಾದರೂ ಭೇಟಿಯಾಗಿ ಮಾತನಾಡುತ್ತಿದ್ದರು. ಪರಸ್ಪರ ಭಾವನೆಗಳು ಹೊಸ ರೂಪ ತಳೆದರೂ ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದರು. ವಿಸ್ಮಯ್ ತಾನಾಗಿಯೇ ಅವಳಿಗೆ ತನ್ನ ಪ್ರೀತಿಯ ಕುರಿತು ಹೇಳಬೇಕು ಎಂದು ನಿರ್ಧರಿಸಿದ. ಉತ್ತಮ ಅವಕಾಶಕ್ಕಾಗಿ ಕಾಯತೊಡಗಿದ್ದ. ರಾಶಿಕಾ ಸಹ ಅವನಾಗಿಯೇ ಏನಾದರೂ ಮುಂದುವರೆದರೆ ತನ್ನೊಳಗಿದ್ದ ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಿ ಯೋಚಿಸಿದ್ದಳು. ಅವನ ಕಾಳಜಿ, ಪ್ರೀತಿ, ಅಪ್ಯಾಯತೆಯಿಂದ ಕೂಡಿದ ಸ್ಪರ್ಶಕ್ಕೆ ರಾಶಿಕಾ ಮನಸೋತಿದ್ದಳು. ಮನೆಯಲ್ಲಿ ತಂದೆ ತಾಯಿಯರಿಂದ ದೊರಕದ ಪ್ರೀತಿ, ವಿಶ್ವಾಸ, ಸಮಯ ಹಾಗೂ ಮುಖ್ಯವಾಗಿ ಬೇಕಿದ್ದ ತನ್ನ ಕುರಿತಾದ ಕಾಳಜಿ ಇವೆಲ್ಲವೂ ವಿಸ್ಮಯನಿಂದ ದೊರೆಯತೊಡಗಿದಾಗ ರಾಶಿಕಾ ಸಹಜವಾಗಿ ಅವನತ್ತ ವಿಶೇಷವಾದ ಒಲವು ಬೆಳೆಸಿಕೊಂಡಳು. ಸ್ನೇಹಿತ, ಪ್ರೇಮಿ, ಹಿತಚಿಂತಕ ಎಲ್ಲವನ್ನು ಅವನಲ್ಲೇ ಕಾಣುತ್ತಾ ಅವನನ್ನು ಮನಸಾರೆ ಅವಲಂಬಿಸಿಬಿಟ್ಟಳು. ಅವನಿಲ್ಲದೆ ತಾನಿಲ್ಲ, ತನ್ನ ಜೀವನ ಅವನಿಗಾಗಿ ಮೀಸಲು ಎನ್ನುವಷ್ಟರ ಮಟ್ಟಿಗೆ ವಿಸ್ಮಯ್ ಅವಳ ಮನಸ್ಸನ್ನು ಆವರಿಸಿದ್ದ. ವಿಸ್ಮಯನಿಗೂ ಸಹ ರಾಶಿಕಾಳ ಕಾಳಜಿ, ಪ್ರೀತಿ, ಮುದ್ದಾದ ಮಾತುಗಳು ಬಹಳವೇ ಸೆಳೆದಿದ್ದವು. ಅವಳನ್ನು ಕಾಡುತ್ತಿದ್ದ ಒಂಟಿತನ ಮತ್ತು ಪ್ರೀತಿಯ ಹಪಹಪಿ ಎಲ್ಲವೂ ಅರ್ಥೈಸಿಕೊಂಡು ಅದನ್ನು ತನ್ಮೂಲಕ ಅವಳಿಗೆ ಕೊಡಬಯಸಿದ. ನಿನಗಾಗಿ ನಾನಿರುವೆ ಎಂಬ ಬೆಚ್ಚನೆಯ ಭಾವ ಅವಳಿಗೆ ಆಗಾಗ ತನ್ನ ಸ್ಪರ್ಶದ ಮೂಲಕ ಕೊಡುತ್ತಿದ್ದ. ರಾಶಿಕಾ ಮನೆಗೆ ಬಂದರೂ ಸಹ ಅವನ ಗುಂಗಿನಲ್ಲೇ ಕಳೆದಿರುತ್ತಿದ್ದಳು. ಅವಳಿಗೆ ಯಾವುದರ ಕುರಿತು ಯೋಚನೆ ಇರುತ್ತಿರಲಿಲ್ಲ. ಯಾವಾಗಲೂ ವಿಸ್ಮಯ್ ವಿಸ್ಮಯ್ ಎಂದು ಅವನನ್ನು ಎಡೆಬಿಡದೆ ನೆನೆಯುತ್ತಾ ತನ್ನ ತಾನು ಮರೆಯುತ್ತಿದ್ದಳು. ಆಗಾಗ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವನೊಂದಿಗೆ ಫೋನಿನ ಮೂಲಕ ಸಂಭಾಷಣೆ ನಡೆಸುವಷ್ಟು ಇಬ್ಬರೂ ಹತ್ತಿರವಾದರು. ಕಾಲೇಜಿನಲ್ಲಿ ಸಹ ಅವರಿಬ್ಬರ ಸ್ನೇಹಿತರು ಅವರಿಬ್ಬರಿಗೆ ಏಕಾಂತ ಸೃಷ್ಟಿಸಿ ಕೊಟ್ಟು ತಾವು ದೂರ ಇರುತ್ತಿದ್ದರು. ಇಬ್ಬರ ಮಧ್ಯೆ ಬೆಳೆದ ಪ್ರೀತಿ ಹೆಮ್ಮರವಾದರೂ ತಮ್ಮ ಪ್ರೀತಿಯ ಕುರಿತು ಇಬ್ಬರೂ ಹೇಳದಾದರು. ಮನಸ್ಸುಗಳು ಕಂಗಳ ಮೂಲಕ ಮಾತನಾಡಿ ತಮ್ಮೊಳಗಿದ್ದ ಭಾವನೆಗಳನ್ನು ಹೊರಹಾಕುತ್ತಿದ್ದವು. ರಾಶಿಕಾಳಲ್ಲಾಗುತ್ತಿರುವ ಬದಲಾವಣೆಗಳು ಋತುಳ ನಿದ್ದೆ ಕೆಡಿಸಿದ್ದವು. ರಾಶಿಕಾ ಯಾವಾಗಲೂ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಾತನಾಡುವುದು, ಓದಲು ಕುಳಿತಾಗ ತನ್ನೊಳಗೆ ನಗುವುದು, ಆಸ್ಥೆಯಿಂದ ಶೃಂಗಾರ ಮಾಡಿಕೊಳ್ಳುವುದು, ಇದೆಲ್ಲ ನೋಡಿದ ನಂತರ ಋತುಗೆ ಕಸಿವಿಸಿ ಆಗತೊಡಗಿತ್ತು. ಋತು ಈಗಲೂ ಸಹ ರಾಶಿಕಾಳ ಮನೆಗೆ ಹೋಗುವುದು ಬಿಟ್ಟಿರಲಿಲ್ಲ. ರಾಶಿಕಾ ಮಾತ್ರ ಅವಳು ಬಂದರೂ ಬರದೆ ಇದ್ದರೂ ಯೋಚಿಸದೆ ತನ್ನದೇ ಆದ ಪ್ರಪಂಚದಲ್ಲಿ ಮುಳುಗಿರುತ್ತಿದ್ದಳು. ಋತು ಎಷ್ಟೇ ಮಾತನಾಡಿಸರೂ ಹೆಚ್ಚು ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಇರುತ್ತಿದ್ದಳು. ಋತು ಸಹ ಮೊದಲಿಗೆ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದವಳಿಗೆ ರಾಶಿಕಾಳ ಮೊಗದ ಬದಲಾವಣೆ, ಆಗಾಗ ನಾಚಿಕೊಳ್ಳುವುದು ಎಲ್ಲದರ ಹಿಂದಿರುವ ಕಾರಣ ತಿಳಿಯುವ ಮನಸ್ಸಾಯಿತು. ಒಂದಿನ ರಾಶಿಕಾ ಮನೆಗೆ ತಡವಾಗಿ ಬಂದಳು. ವಿಸ್ಮಯ್ ಅವತ್ತು ಅವಳಿಗೆ ತನ್ನ ಪ್ರೀತಿಯ ನಿವೇದನೆ ಮಾಡಿದ್ದ. ಅವನಿಗೆ ಒಪ್ಪಿಗೆ ಸೂಚಿಸಿದ ನಂತರ ಮನಸ್ಸೆಲ್ಲ ಹುಚ್ಚೆದ್ದು ಕುಣಿಯುತ್ತಿತ್ತು. ಇಬ್ಬರು ಪ್ರೇಮಿಗಳಂತೆ ಸುತ್ತಾಡಿ ಒಲ್ಲದ ಮನದಿಂದಲೇ ತನ್ನ ಮನೆಗೆ ಮರಳಿದ್ದರು. ರಾಶಿಕಾ ಮನೆ ತಲುಪಲು ತಡವಾಗಿ ಹೆಚ್ಚು ಕಡಿಮೆ ಕತ್ತಲು ಆವರಿಸಿತ್ತು. ಋತು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದಳು. ರಾಶಿಕಾ ಬರುತ್ತಲೇ ಎದ್ದು ಬಂದು ಅವಳ ಮುಖ ನೋಡಿದಾಗ ರಾಶಿಕಾಳ ಮೊಗವೆಲ್ಲ ಕೆಂದಾವರೆಯಂತೆ ಅರಳಿ ಕೆಂಪಾಗಿತ್ತು. ನೋಟದಲ್ಲಿ ಏನೋ ಹೊಸತನ ಎದ್ದು ಕಾಣುತ್ತಿತ್ತು. ಋತು, ರಾಶಿ, ಯಾಕೆ ಇವತ್ತು ಇಷ್ಟು ತಡವಾಗಿ ಬಂದೆ? ನೋಡು, ಅದಾಗಲೇ ಕತ್ತಲು ಆವರಿಸಿದೆ ಎಂದಳು. ಅವಳ ಮಾತಿಗೆ ಹೆಚ್ಚು ಪ್ರತಿಕ್ರಿಯೆ ಕೊಡದೆ ರಾಶಿಕಾ ತನ್ನ ಕೋಣೆಗೆ ಹೋಗಲು ನೋಡಿದಾಗ ಋತು ಅವಳನ್ನು ತಡೆಯುತ್ತಾ, ರಾಶಿ, ಇತ್ತೀಚೆಗೆ ನೀನು ಬಹಳ ಬದಲಾಗಿದ್ದೀಯಾ ಕಣೆ, ಮೊದಲಿನ ಹಾಗೆ ನನ್ನೊಂದಿಗಿಲ್ಲ ಎಂದಳು. ರಾಶಿಕಾ ಎಚ್ಚೆತ್ತು, ಹಾ, ಏನಂದೆ ಋತು? ನನಗೆ ತುಂಬ ಸುಸ್ತಾಗಿದೆ, ಮಾತಾಡೋ ಮೂಡ್ನಲ್ಲಿ ಇಲ್ಲ, ದಯವಿಟ್ಟು ನನ್ನ ಒಂಟಿಯಾಗಿ ಬಿಡು ಎಂದಳು. ಹಾಗಂದರೇನು ರಾಶಿ? ನೋಡು, ಊಟದ ಸಮಯ ಮೀರ್ತಿದೆ, ಬಾ ಊಟ ಆದರೂ ಮಾಡು ನನ್ನ ಜೊತೆ, ಆಮೇಲೆ ಹೋಗಿ ಮಲಗು, ನಾನು ಮನೆಗೆ ಹೊರಡ್ತೀನಿ ಎನ್ನುತ್ತಾ ಕೈ ಹಿಡಿದಾಗ ರಾಶಿಕಾಳಿಗೆ ಮೊದಲ ಬಾರಿ ಅವಳ ಮೇಲೆ ಕೋಪ ಬಂದಿತು. ಋತು, ಐ ಸೆಡ್ ಲೀವ್ ಮೀ, ನನಗೆ ನಿಜಕ್ಕೂ ಬಹಳ ಸುಸ್ತಾಗಿದೆ, ನಾನು ಹೋಗಿ ಮಲಗ್ತೀನಿ, ನೀನು ಊಟ ಮುಗಿಸು. ನೀನಿಲ್ಲದೆ ಕೆಲಸದವಳು ಊಟ ಕೊಡ್ತಾಳ ನನಗೆ? ಪ್ಲೀಸ್ ರಾಶಿ, ಬಾ ಎಂದು ಒತ್ತಾಯ ಮಾಡಿದಳು. ಋತು, ಟ್ರೈ ಟು ಅಂಡರ್ಸ್ಟ್ಯಾಂಡ್, ನಾನು ಅವಳಿಗೆ ಹೇಳ್ತೀನಿ ನಿನಗೆ ಊಟ ಕೊಡೋಕ್ಕೆ, ನಾವು ಲೀವ್ ಮೀ. ಓ, ನಿನಗೆ ನನಗಿಂತ ನಿನ್ನ ಆಯಾಸವೇ ಮುಖ್ಯನಾ?
ಇವತ್ತು ತೋರಿಸಿಬಿಟ್ಟೆ ರಾಶಿ, ನಾನು ನಿನ್ನ ಬಳಿ ಸ್ನೇಹದಿಂದ ಅಲ್ಲ, ನಿನ್ನ ಶ್ರೀಮಂತಿಕೆ ಅನುಭವಿಸಲು ಬಂದವಳು ಅಂತ. ಎಷ್ಟೇ ಆಗಲಿ ನಾನು ಬಡವರ ಮನೆಯವಳು ಅಲ್ವಾ, ಅದಕ್ಕೆ ನಿಮಗೆ ತಾತ್ಸಾರ. ಅದರಲ್ಲೂ ಈಗ ನಿನಗೆ ನಿನ್ನಷ್ಟೇ ಶ್ರೀಮಂತರ ಸ್ನೇಹಿತರು ಸಿಕ್ಕಿರುವಾಗ ನಾನ್ಯಾಕೆ ಹೇಳು ಎಂದು ಸುಳ್ಳಿನ ಕಣ್ಣೀರು ಹರಿಸಿದಳು. ಅವಳ ಕಣ್ಣೀರಿಗೆ ರಾಶಿಕಾಳಲ್ಲಿದ್ದ ಉತ್ಸಾಹ ಸ್ವಲ್ಪ ಇಳಿಯಿತು. ಬಹುಶಃ ತಾನು ವಿಸ್ಮಯನಲ್ಲಿ ಕಳೆದು ಹೋಗಿ ಋತುನ ಸರಿಯಾಗಿ ಗಮನಿಸುತ್ತಿಲ್ಲ ಎಂದೆನಿಸಿ ಅವಳ ಮಾತಿಗೆ ಬೇಸರಪಟ್ಟಳು. ಪ್ರೀತಿ ಪ್ರೇಮ ಮುಖ್ಯವೇ, ಜೊತೆಗೆ ಸ್ನೇಹ ಸಹ. ಅದರಲ್ಲೂ ಋತು ವಿಸ್ಮಯನಿಗಿಂತ ಮೊದಲೇ ತನ್ನ ಜೀವನದಲ್ಲಿ ಬಂದವಳು. ಅವಳ ಸಾಂಗತ್ಯದಿಂದಲೇ ತಾನು ಸಂತಸದಿಂದ ಇರುತ್ತಿದ್ದದ್ದು ಎಂದು ಮನಗಂಡು ಋತುಳ ನೋವಿಗೆ ತಾನೇ ಕಾರಣ ಎಂದು ಮರುಗಿದಳು. ಸಾರಿ ಋತು, ನಿನ್ನ ನೋಯಿಸೋಕೆ ನಾನು ಹಾಗೆ ಹೇಳಲಿಲ್ಲ. ಅದು ಏನೋ ಹೇಳ ಹೊರಟಾಗ ಋತು, ಬೇಡ ರಾಶಿ, ನನ್ನದು ಅತಿಯಾಯಿತು ಅನ್ನಿಸ್ತಿದೆ. ನಾನೇ ನಿನ್ನಿಂದ ಹೆಚ್ಚು ಅಪೇಕ್ಷೆ ಮಾಡಬಾರದಿತ್ತು. ನಾನಿನ್ನ ಹೊರಡ್ತೀನಿ ಎಂದು ತನ್ನ ಬ್ಯಾಗ್ ಹಿಡಿದು ಹೊರ ನಡೆದಳು. ರಾಶಿಕಾ ಎಷ್ಟೇ ತಡೆದರೂ ಅದೇಕೋ ಋತು ಮೊದಲ ಬಾರಿಗೆ ಹೀಗೆ ಮನೆಯಿಂದ ಹೊರ ಹೋಗಿದ್ದಳು. ರಾಶಿಕಾಳ ಉತ್ಸಾಹವೆಲ್ಲ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಊಟ ಮಾಡಲು ಮನಸ್ಸಾಗದೆ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅದೇ ಸಮಯಕ್ಕೆ ವಿಸ್ಮಯನ ಫೋನ್ ಮೊಳಗಿತು. ರಾಶಿಕಾ ಬೇಸರದಿಂದಲೇ ಎತ್ತಿದರೂ ಅವನ ಧ್ವನಿ ಕೇಳುತ್ತಲೇ ಎಲ್ಲ ಬೇಸರ ಮಾಯವಾಗಿ ಮತ್ತೆ ಅವನೊಂದಿಗೆ ಹರಟೆ ಹೊಡೆದಳು. ವಿಸ್ಮಯನೊಂದಿಗೆ ಎಲ್ಲವನ್ನು ಮಾತನಾಡಿದರೂ ಯಾಕೋ ಅವಳು ಋತು ಬಗ್ಗೆ ಮಾತ್ರ ಹೇಳಿರಲಿಲ್ಲ. ಋತು ಮನೆಗೆ ಬಂದಿದ್ದು ನೋಡಿ ಎಲ್ಲರೂ ಅಚ್ಚರಿಪಟ್ಟರು. ಅಷ್ಟು ವರ್ಷಗಳಿಂದ ಋತು ಯಾವತ್ತೂ ರಾಶಿಕಾಳ ಮನೆಯಿಂದ ಊಟ ಮಾಡದೆ ಬಂದವಳಲ್ಲ. ಆದರೆ ಇವತ್ತು ಊಟ ಮಾಡದೆ ಮೊದಲ ಬಾರಿಗೆ ಬಂದಿದ್ದಳು. ಇದರ ಕುರಿತು ಕೇಳಿದಾಗ ಋತು ಯಾವೊಂದು ಉತ್ತರ ಕೊಡದೆ ಸುಮ್ಮನಿದ್ದಳು. ಮುಖ ಕೆಟ್ಟದಾಗಿ ಮಾಡಿಕೊಂಡು ಮನೆಯ ಊಟ ಮಾಡಿ ಮಲಗಿದಳು. ಅವಳ ಮನದಲ್ಲಿ ಮತ್ತೆ ರಾಶಿಕಾಳ ಹೊಸ ಗೌನ್ ತನ್ನದಾಗಿಸಿಕೊಳ್ಳುವ ಯೋಚನೆ ಬಂದಿತು. ಹೇಗೂ ತಾನು ಕೋಪಿಸಿಕೊಂಡು ಬಂದಾಗಿದೆ. ತನ್ನನ್ನು ಒಲಿಸಿಕೊಳ್ಳಲು ರಾಶಿಕಾ ಮುಂದಾಗಿಯೇ ಆಗುವಳು. ಆಗ ತಾನು ಹೊಸ ಗೌನ್ ಧರಿಸುವ ಆಸೆ ವ್ಯಕ್ತಪಡಿಸಿ ಅದನ್ನು ತನ್ನದಾಗಿಸಿಕೊಳ್ಳಲೇಬೇಕು ಎಂಬ ಕೆಟ್ಟ ಯೋಚನೆ ಮಾಡಿದವಳ ಮನಸ್ಸು ಒಂದು ವೇಳೆ ರಾಶಿಕಾ ನಿನ್ನ ಒಲಿಸಿಕೊಳ್ಳಲು ಬರದೇ ಹೋದರೆ ಎಂದಿತು. ಇಲ್ಲ, ಅವಳು ಬಂದೇ ಬರುತ್ತಾಳೆ, ನೋಡ್ತಿರು ಎಂದಿತ್ತು ಇನ್ನೊಂದು ಮನಸ್ಸು. ಹೀಗೆ ಯೋಚನಾ ಲಹರಿಯಲ್ಲಿ ರಾತ್ರಿ ಕಳೆದು ಹೋಯಿತು. ಬೆಳಿಗ್ಗೆ ಎದ್ದ ತಕ್ಷಣ ರಾಶಿಕಾಳ ಮನೆಗೆ ಹೋಗುವ ಮನಸ್ಸಾಯಿತು. ಆದರೂ ಏನೋ ಒಂದು ಬಿಗುಮಾನ, ಅವಳೇ ಬರಬಹುದೇನೋ ಎಂದು ತನ್ನ ಯೋಚನೆಗೆ ನಗು ಮೂಡಿತು. ಯಾಕೆಂದರೆ ಇಲ್ಲಿವರೆಗೂ ಯಾವತ್ತೂ ರಾಶಿಕಾಳನ್ನು ತನ್ನ ಮನೆಗೆ ಕರೆದೇ ಇರಲಿಲ್ಲ. ಹಾಗೂ ತನ್ನ ಮನೆ ಯಾವ ದಿಕ್ಕಿಗೆ ಇದೆ ಎಂದು ಸಹ ಹೇಳಿರಲಿಲ್ಲ. ಹಾಗಿದ್ದ ಮೇಲೆ ಅವಳು ಹೇಗೆ ಬರುವಳು ಎಂದು ಯೋಚಿಸಿ ಸಂಜೆ ಎಂದಿನಂತೆ ಹೋದರಾಯಿತು ಎಂದುಕೊಂಡಳು. ಇತ್ತ ರಾಶಿಕಾ ವಿಸ್ಮಯ ಜೊತೆಗೆ ಸರಸಮಯ ಮಾತುಗಳನ್ನು ಆಡಿ ಅವುಗಳ ಮೋಡಿಯಲ್ಲಿ ಕಳೆದು ಹಾಯಾದ ನಿದ್ದೆಗೆ ಜಾರಿದಳು. ಅವಳ ಮನಸ್ಸು ಋತು ಆಡಿದ ಮಾತುಗಳನ್ನು ಮರೆತು ಹೋಗಿತ್ತು. ಎಂದಿನಂತೆ ಬೇಗ ಎದ್ದು ಕಾಲೇಜಿಗೆ ಸಿದ್ಧಳಾಗಿ ಹೊರಟಳು. ವಿಸ್ಮಯ್ ಅವಳಿಗಾಗಿ ಕಾಯುತ್ತಿದ್ದವನು ಅವಳು ಬರುತ್ತಲೇ ಸಂತಸದಿಂದ ಹತ್ತಿರ ಹೋದ. ಇಬ್ಬರು ಮಾತನಾಡುತ್ತಾ ಸಂಜೆ ಭೇಟಿಯಾಗುವುದರ ಕುರಿತು ನಿರ್ಧರಿಸಿ ತಮ್ಮ ತಮ್ಮ ಕ್ಲಾಸ್ಗೆ ಹೋದರು. ರಾಶಿಕಾಳ ನಗುಮೊಗ ಕಂಡ ಪ್ರಿಯಾ, ರಾಶಿ ಏನು ಫುಲ್ ಮಿಂಚಿಂಗಾ? ಏನಂತಾನೆ ವಿಸ್ಮಯ್ ಎಂದು ಕೇಳಿದಳು. ಅವನೇನಂತಾನೆ, ಆರಾಮಾಗೇ ಇದ್ದಾನೆ. ಮತ್ತೆ ನೀನು? ನಾನು ಆರಾಮಾಗೇ ಇದ್ದೀನಿ ಕಣೆ. ಹಾಗ್ಯಾಕೆ ಕೇಳ್ತಿದೀಯಾ? ಹಾಗೆ ಸುಮ್ಮನೆ. ಇತ್ತೀಚೆಗೆ ವಿಸ್ಮಯ್ ಜೊತೆ ಹಾರಾಟ ಹೆಚ್ಚಾಗಿದೆಯಲ್ಲ ನಮ್ಮ ಹಕ್ಕಿದು ಎನ್ನುತ್ತಾ ಕಣ್ಣು ಹೊಡೆದಳು. ರಾಶಿಕಾ ಅವಳ ಮಾತಿಗೆ ಹೆಚ್ಚು ಪ್ರತಿಕ್ರಿಯೆ ಕೊಡದೆ ನಸುನಕ್ಕಳು. ಇಬ್ಬರು ಮಾತಿನಲ್ಲಿ ತೊಡಗಿದಾಗಲೇ ರಾಶಿಕಾಳಿಗೆ ಋತು ಆಡಿದ ಮಾತುಗಳ ನೆನಪಾದವು. ಅದನ್ನು ಪ್ರಿಯಾಳ ಎದುರು ಹೇಳಿದಾಗ ಪ್ರಿಯಾ ಕೋಪಗೊಂಡಳು. ರಾಶಿ, ಇದ್ಯಾಕೋ ಅತಿಯಾಯಿತು ಅವಳದು. ಸ್ನೇಹಿತರ ಜೀವನದಲ್ಲಿ ಅತಿಯಾಗಿ ಮೂಗು ತುರಿಸಬಾರ್ದು. ನಿನಗೆ ಹೇಳೋಕೆ ಮನಸ್ಸಿದ್ರೆ ಹೇಳ್ತೀಯಾ, ಇಲ್ಲವಾದರೆ ಇಲ್ಲ. ಅದಕ್ಕೆ ಹಾಗೆಲ್ಲ ಮಾತಾಡಬೇಕಿತ್ತಾ? ಪ್ರಿಯಾ, ಅದು ನಾನು ಅವಳು ಸಣ್ಣ ವಯಸ್ಸಿನಿಂದಲೇ ಜೊತೆಗಿರೋದು. ಅವಳಿಗೆ ಹಾಗೆ ಪೊಸೆಸಿವ್ನೆಸ್ ಬಂದಿದೆ. ನನ್ನೇ ಅತಿಯಾಗಿ ನಂಬಿಕೊಂಡವಳಿಗೆ ನಾನು ಹಾಗೆಲ್ಲ ಮಾತನಾಡಬಾರದಿತ್ತು ಅನಿಸುತ್ತೆ. ನೀನು ಅವಳ ವಿಷಯದಲ್ಲಿ ಬದಲಾಗಲ್ಲ ಅನಿಸುತ್ತೆ. ಆದರೆ ನಾನು ಹೇಳೋದು ಒಮ್ಮೆ ಮಾಡಿ ನೋಡು. ಏನೇ ಅದು? ಇಲ್ಲಿವರೆಗೂ ಯಾವತ್ತಾದರೂ ಋತು ನಿನ್ನ ತನ್ನ ಮನೆಗೆ ಕರೆದಿದ್ದಾಳಾ? ಇಲ್ಲ ತಾನೇ? ಯಾವಾಗಲೂ ನಿನ್ನ ಮನೆಯಲ್ಲಿ ಇರೋಳಿಗೆ ಹೇಳು, ಒಮ್ಮೆ ನೀನು ಸಹ ಅವಳ ಮನೆ ನೋಡಬೇಕಿದೆ ಅಂತ. ಯಾಕೆ ಹಾಗೆ? ಹೌದಲ್ವಾ? ಇನ್ನೂವರೆಗೆ ಅವಳು ನನ್ನ ತಮ್ಮ ಮನೆಗೆ ಕರೆದೇ ಇಲ್ಲ. ನಾನು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ನಾನು ಅವಳ ಮನೆಗೆ ಹೋದರೆ ಏನಾಗುತ್ತೆ? ಹಾಗಲ್ಲ ರಾಶಿ, ಸ್ನೇಹಿತರು ಅಂದ ಮೇಲೆ ಇಬ್ಬರು ಒಬ್ಬರ ಮನೆಗೆ ಒಬ್ಬರು ಓಡಾಡೋದು ಸಹಜ.
ಯಾವಾಗಲೂ ಅವಳು ಬರುತ್ತಾಳೆ, ಎಲ್ಲ ರಾಜೋಪಚಾರ ಮಾಡಿಸ್ಕೊತಾಳೆ. ಆದರೆ ಒಮ್ಮೆಯಾದರೂ ನಿನ್ನ ಬಾಯಿ ಮಾತಿಗಾದರೂ ಕರೆದಿದ್ದಾಳಾ? ನಿನ್ನ ಹಿಂದೆ ಎಲ್ಲೆಂದರಲ್ಲಿ ಬರೋಳು ತನ್ನ ಮನೆಗೆ ತನ್ನ ಕಾಲೇಜ್ಗೆ ಯಾಕೆ ಕರಿಬಾರ್ದು ಅಂತ. ನೀನವಳ ಮನೆಗೆ ಹೋಗಿ ಅವಳ ವಸ್ತುಗಳನ್ನು ಮುಟ್ಟಿ ನೋಡು, ಆಗ ಅವಳ ನಿಜವಾದ ಬಣ್ಣ ತಿಳಿಯುತ್ತದೆ. ನಿನ್ನ ಜೊತೆಗಿನ ಸ್ನೇಹ ನಿಜವಾದದ್ದೋ ಅಥವಾ ತೋರಿಕೆಯದಾ ಅಂತ. ಪ್ರಿಯಾ, ನಾನು ಅವಳ ಮನೆಗೆ ಹೋಗ್ತೀನಿ. ನನಗೂ ಅವಳ ಮನೆಯವರನ್ನು ಭೇಟಿ ಆಗಬೇಕು ಅಂತ ಈಗ ಅನಿಸ್ತಿದೆ. ಆದರೆ ನೀನು ಹೇಳಿದ ಪರೀಕ್ಷೆ ಮಾಡಲ್ಲ. ಸುಮ್ಮನೆ ಯಾಕೆ ಅದೆಲ್ಲ? ನನಗೇನು ಬೇಡ, ಅವಳ ಸ್ನೇಹ ಇದ್ದರೆ ಸಾಕು ಎಂದ ರಾಶಿಕಾಳ ಮಾತಿಗೆ ಪ್ರಿಯಾ ಬರಿದೆ ಹೊಂಗುಟ್ಟಿದಳು. ರಾಶಿಕಾ ಸಂಜೆಯಾದೊಡನೆ ವಿಸ್ಮಯನ ಜೊತೆಗೆ ಹೆಚ್ಚು ಸಮಯ ಇರಲು ಆಗಲಿಲ್ಲ. ಮನೆಗೆ ಬೇಗ ಹೋಗಿ ಋತುನ ಭೇಟಿಗೆ ಆಗಬೇಕು ಎಂದು ತವಕಿಸುತ್ತಿದ್ದಳು. ಅವಳ ಅನ್ಯ ಮನಸ್ಕತೆ ಗಮನಿಸಿದ ವಿಸ್ಮಯ್ ಹೆಚ್ಚು ಪ್ರಶ್ನೆ ಮಾಡದೆ ಅವಳನ್ನು ಕಳುಹಿಸಿದ. ಅವನಲ್ಲಿ ಮೂಡಿದ ಬೇಸರ ರಾಶಿಕಾಳ ಗಮನಕ್ಕೆ ಬಂದರೂ ಅದೇಕೋ ಋತುಳ ನೆನಪು ನುಗ್ಗಿ ಬಂದು ಅಲ್ಲಿಂದ ಬೇಗನೆ ಮನೆಗೆ ಹೋದಳು. ಋತು ಎಂದಿನಂತೆ ರಾಶಿಕಾಳ ಮನೆಗೆ ಇನ್ನೂ ಬಂದಿರಲಿಲ್ಲ. ರಾಶಿಕಾ ಬೇಗನೆ ಬಂದಿದ್ದಳು. ಋತುಳ ದಾರಿ ನೋಡುತ್ತಾ ಕೆಲಸದವರನ್ನು ವಿಚಾರಿಸಲು ಅವಳು ಇನ್ನೂ ಬಂದಿಲ್ಲ ಎಂಬ ಉತ್ತರ ಬಂದಿತು. ರಾಶಿಕಾ ಋತುಗೆ ಫೋನ್ ಮಾಡಬೇಕೆಂದು ಫೋನ್ ಕೈಗೆತ್ತಿಕೊಂಡಾಗಲೇ ಅವಳಿಗೆ ಹೊಳೆದದ್ದು ಋತು ಮನೆಯಲ್ಲಿ ಫೋನ್ ಇಲ್ಲದೆ ಇರುವುದು. ಹೇಗೆ ಇವಳನ್ನು ಸಂಪರ್ಕಿಸುವುದು ಎಂದು ತೋಚದೆ ಶತಪಥ ಓಡಾಡುತ್ತಿದ್ದಳು. ಋತು ಮನೆಯಲ್ಲಿ ಕುಳಿತು ರಾಶಿಕಾಳ ಮನೆಗೆ ಹೋಗುವುದು ಬೇಡವಾ ಎಂದು ಯೋಚಿಸುತ್ತಾ ಕುಳಿತಿದ್ದಳು. ರಾಶಿಕಾಳ ಗೌನ್ ನೆನಪಾಗುತ್ತಲೇ ಅವಳ ಮನೆಯತ್ತ ನಡೆದೇ ಬಿಟ್ಟಳು ಋತು. ದೂರದಿಂದಲೇ ಋತು ಬರುತ್ತಿರುವುದು ಕಾಣಿಸಿದಾಗ ರಾಶಿಕಾ ಸಂತಸಪಟ್ಟಳು. ಕೂಡಲೇ ತನ್ನ ಕೋಣೆಯ ಬಾಲ್ಕನಿಯಿಂದ ಋತು ಎಂದು ಕರೆದು ಕೈ ಬೀಸಿದಳು. ಋತು ಅದರತ್ತ ಗಮನ ಕೊಡದೆ ತನ್ನ ಪಾಡಿಗೆ ತಾನು ನಡೆಯುತ್ತಿದ್ದಳು. ರಾಶಿಕಾ ಮನೆಯಿಂದ ಹೊರಗೋಡಿ ಬಂದಳು. ಋತು ಬೇಕು ಅಂತಲೇ ರಾಶಿಕಾಳ ಮನೆಯೊಳಗೆ ಬರದೆ ಹೊರಗಡೆ ಎತ್ತಲು ಹೊರಟವಳಂತೆ ಹೆಜ್ಜೆ ಇಟ್ಟಳು. ರಾಶಿಕಾ ಮುಂದೆ ಬಂದು ಅವಳನ್ನು ತಡೆಯುತ್ತಾ, ಎಲ್ಲಿಗೆ ಹೋಗ್ತಿದ್ಯಾ? ಬಾ ಮನೆಗೆ, ನಿನ್ನ ದಾರಿನೇ ನೋಡ್ತಾ ಇದ್ದೆ, ಯಾವಾಗ ಬರ್ತೀಯೋ ಅಂತ ಎಂದಳು. ನನ್ನ ದಾರಿ ನೀನ್ಯಾಕೆ ನೋಡ್ತಿದ್ದೀಯಾ? ನಾನೇನು ನಿಮ್ಮ ಮನೆಗೆ ಬರುತ್ತಿರಲಿಲ್ಲ. ನನ್ನ ಪಾಡಿಗೆ ನಾನು ಬೇರೆ ಕಡೆ ಹೊರಟಿದ್ದೆ. ನೀನೇ ನನ್ನ ತಡೆದಿರೋದು ಎಂದಳು ಬಿಗುಮಾನ ಪ್ರದರ್ಶಿಸುತ್ತಾ. ರಾಶಿಕಾ, ಕೋಪ ಏನೇ ನನ್ನ ಮೇಲೆ? ಯಾವಾಗಲೂ ನಿನ್ನ ಜೊತೆಗೆ ಇರ್ತಿದ್ದೆ ಅಲ್ವಾ? ಇತ್ತೀಚೆಗೆ ಕಾಲೇಜ್ನಲ್ಲಿ ಓದಿನ ಒತ್ತಡ ಜಾಸ್ತಿ ಇದೆ, ಹಾಗಾಗಿ ನಿನ್ನೆ ದಣಿವಾಗಿತ್ತು. ಒಂದಾದ ಮೇಲೊಂದರಂತೆ ಕ್ಲಾಸ್ಗಳಿದ್ದವು, ಅದಕ್ಕೆ ಹಾಗೆ ಹೇಳಿದ್ದು. ಸಾರಿ ಕಣೆ ಎಂದಳು. ರಾಶಿಕಾಳ ಮಾತಿನಿಂದ ಸಂತಸಪಟ್ಟ ಋತು ತನ್ನ ಯೋಜನೆಯಂತೆ ಅವಳ ಹೊಸ ಗೌನ್ ಪಡೆಯಲು ಮುಂದಾದಳು. ರಾಶಿ, ನಾನಿನ್ನ ಕ್ಷಮಿಸಬೇಕು ಅಂದರೆ ಒಂದು ಷರತ್ತು ಎಂದಳು ಅವಳನ್ನೇ ನೋಡುತ್ತಾ. ಏನೇ ಅದು? ಮೊದಲು ಒಳಗಡೆ ಬಾ ಎನ್ನುತ್ತಾ ಒಳಗಡೆ ಕರೆದೊಯ್ದಳು. ಋತುಗೆ ಕುಡಿಯಲು ಹಣ್ಣಿನ ರಸ ಕೊಟ್ಟು, ಈಗ ಹೇಳು ಏನದು ಎಂದು ಕೇಳಿದಳು ರಾಶಿಕಾ. ಅದು ನನಗೆ ಒಂದೇ ಒಂದು ಸಾರಿ ನೀನು ಹೊಸ ಗೌನ್ ಹಾಕಿಕೊಳ್ಳಲು ಕೊಡ್ತೀಯಾ? ಒಮ್ಮೆ ಹಾಕಿಕೊಂಡು ನೋಡಿ ಮತ್ತೆ ಕೊಟ್ಟು ಬಿಡ್ತೀನಿ ಎಂದಳು ಆಸೆಗಣ್ಣಿನಿಂದ. ರಾಶಿಕಾಳಿಗೆ ಬೇಸರವಾಯಿತು. ತನ್ನ ಬಳಿ ಆ ಗೌನ್ ಇರದೆ ತಾಯಿಯ ಬಳಿ ಇತ್ತು. ಅದನ್ನು ನೇರವಾಗಿ ಋತುಗೆ ಹೇಳಿದರೆ ಬೇಸರ ಪಡುವಳು ಎಣಿಸಿದ ರಾಶಿಕಾ, ಅದಾ ಪಿಂಕ್ ಕಲರ್ದು ತಾನೆ, ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅದನ್ನು ಸರಿಪಡಿಸಲು ಕೊಟ್ಟಿದ್ದೀನಿ. ಬೂಟಿಕ್ನವರು ಕೊಡುತ್ತಲೇ ನಿನಗೆ ಅದನ್ನು ಧರಿಸಲು ಕೊಡುವೆ ಎಂದಳು. ಋತುಗೆ ಅವಳ ಮಾತಿನ ಮೇಲೆ ಅಷ್ಟು ನಂಬಿಕೆ ಬರಲಿಲ್ಲ. ಆದರೂ ನಿಷ್ಠುರವಾಗಿ ಮಾತನಾಡಿ ಅವಳನ್ನು ನೋಯಿಸಿ ಅದನ್ನು ಪಡೆದರೆ ಮತ್ತೆಲ್ಲಿ ರಾಶಿ ಕೋಪಗೊಂಡು ತನ್ನಿಂದ ದೂರವಾಗುವ ಪ್ರಸಂಗ ಒದಗಿ ಬಂದು ತಾನು ವೈಭೋಗ ಬಿಟ್ಟು ಇರಲು ಆಗದು ಎಂದು ಯೋಚಿಸಿ ಸುಮ್ಮನಾದಳು. ಆದರೂ ಒಮ್ಮೆ ರಾಶಿಕಾಳ ಕೋಣೆಯಲ್ಲಿ ಹುಡುಕಬೇಕು ಎಂದು ನಿರ್ಧರಿಸಿದಳು. ಅದು ಇದು ಮಾತನಾಡುತ್ತಾ ರಾಶಿಕಾ, ಋತು, ನೀನು ಯಾವತ್ತೂ ನಿನ್ನ ಮನೆಗೆ ಕರೆದೇ ಇಲ್ವಲ್ಲೇ? ಈ ಭಾನುವಾರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ತಿಳಿತಾ ಎಂದಳು. ರಾಶಿಕಾಳ ಮಾತಿನಿಂದ ಕಕ್ಕಾಬಿಕ್ಕಿಯಾದ ಋತು ಅವಳನ್ನೇ ನೋಡತೊಡಗಿದಳು. ರಾಶಿಕಾಳನ್ನು ತನ್ನ ಮನೆಗೆ ಬರಲು ಬಿಡುವಳೇ ಋತು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.